ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ರೀಡಿಂಗ್ ಮೇ ತಿಂಗಳು ಮುಗಿಯೋ ಮುಂಚೆ ಯೂನಿವರ್ಸಿಂದ ನಿಮಗೆ ಯಾವ ರೀತಿಯ ಮೆಸೇಜ್ ಬರುತ್ತೆ ಅನ್ನೋ ಒಂದು ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸ್ಯುನೇಟ್ ಆಗುತ್ತೋ ಕಂಪ್ಲೀಟ್ ವಾಚ್ ಮಾಡಬೇಕಾಗುತ್ತೆ. ಯಾರ್ಯಾರಿಗೆಲ್ಲ ರೆಸ್ಯುನೇಟ್ ಆಗಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನನ್ನ ನಂಬರ್ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಇಲ್ಲಿ 2 ರೀತಿಯ ಕಾರ್ಡನ್ನು ನಾನು ಇಟ್ಟಿದ್ದೀನಿ. ನಿಮ್ಮ ಮನಸ್ಸಿಗೆ ಯಾವುದು ಇಷ್ಟ ಆಗುತ್ತೆ ಆ ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರದಲ್ಲಿ ನಾನು ರೀಡಿಂಗ್ ಮಾಡ್ತೀನಿ. ಈ ಒಂದು ರೀಡಿಂಗಲ್ಲಿ ಮೇ ತಿಂಗಳು ಮುಗಿಯೋ ಮುಂಚೆ ನಿಮಗೆ ಯಾವ ರೀತಿಯ ಒಂದು ಮೆಸೇಜ್ ಬರ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಈ ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡೋಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ನನಗೆ ಕಾಮೆಂಟ್ ಮುಖಾಂತರ ನೀವು ತಿಳಿಸಿ. ಓಕೆ, ಯೂನಿವರ್ಸಿಂದ ಯಾವ ರೀತಿಯ ಮೆಸೇಜ್ ಬರುತ್ತೆ ಅನ್ನೋದು ನೋಡೋಣ. ಓಕೆ, ಈಗ ಫಸ್ಟ್ನೇ ಕಾರ್ಡ್ ಯಾರ್ಯಾರೆಲ್ಲ ಚೂಸ್ ಮಾಡಿದ್ದೀರಾ ಅವರ ರೀಡಿಂಗ್ ನೋಡೋಣ. ಓಕೆ, ಯೂನಿವರ್ಸಿಂದ ಮೇ ತಿಂಗಳು ಮುಗಿಯೋದ್ರೊಳಗೆ ನಿಮಗೆ ಯಾವ ರೀತಿಯ ಸಂದೇಶವನ್ನು ಕೊಡ್ತಾ ಇದೆ ಯೂನಿವರ್ಸ್ ಅನ್ನೋದು ಈ ಒಂದು ರೀಡಿಂಗ್ ಆಗಿರುತ್ತೆ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ, ನಂತರದಲ್ಲಿ ನನಗೆ ಪಾಸಿಟಿವ್ ಆಗಿ ಎನರ್ಜಿನ ರಿಸೀವ್ ಮಾಡಿಕೊಂಡು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ ಇದೆ ಅನ್ನೋದು ನೋಡೋಣ. ಯಾರ್ಯಾರೆಲ್ಲ ಫಸ್ಟ್ನೇ ಕಾರ್ಡ್ ಚೂಸ್ ಮಾಡಿದ್ರಿ ಅವರ ರೀಡಿಂಗ್ ಆಗಿರುತ್ತೆ ಇದು. ಓಕೆ, ಪಾಸಿಟಿವ್ ಕಾರ್ಡು ಕೂಡ ಬಂದಿದೆ ನೋಡಿ. ಈ ಒಂದು ಫಸ್ಟ್ನೇ ಕಾರ್ಡ್ ಯಾರ್ಯಾರೆಲ್ಲ ಚೂಸ್ ಮಾಡಿದ್ರಿ ಇದು ಒಂದು ಅದ್ಭುತವ ಅಂತಲೇ ಅನ್ಬೋದು. ಯಾಕೆ ಅಂದರೆ ಎಲ್ಲನೂ ಕೂಡ ಸ್ವಾರ್ಡ್ಸ್ ಕಾರ್ಡೇ ಬಂದಿದೆ. ಕಿಂಗ್ ಆಫ್ ಸ್ವಾರ್ಡ್ಸ್, ಏಸ್ ಆಫ್ ಸ್ವಾರ್ಡ್ಸ್, ಪೇಜ್ ಆಫ್ ಸ್ವಾರ್ಡ್ಸ್, 9 ಆಫ್ ಸ್ವಾರ್ಡ್ಸ್, 2 ಆಫ್ ಸ್ವಾರ್ಡ್ಸು. ಇದು ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಏನು ಅಂತ ಅಂದರೆ ಯೂನಿವರ್ಸ್ ನಿಮಗೆ ಒಂದು ದೊಡ್ಡ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಇಷ್ಟು ದಿನ ನಿಮ್ಮ ಮನಸ್ಸಲ್ಲಿ ಏನು ಕನ್ಫ್ಯೂಷನ್ನು, ಟೆನ್ಷನ್ನು, ಓವರ್ ಥಿಂಕಿಂಗು ತುಂಬ ಜಾಸ್ತಿ ಇತ್ತು ಅನಿಸ್ತದೆ. ಕೆಲವರಿಗೆ ರಾತ್ರಿ ಎಲ್ಲ ನಿದ್ದೆ ಸರಿಯಾಗಿ ಬರದೇ ಇರ್ಬೋದು. ಏನೋ ಒಂದು ವಿಚಾರದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇರೋದು ಕಾಣ್ತಾ ಇದೆ. ಆದರೆ ಯೂನಿವರ್ಸ್ ಹೇಳ್ತಾ ಇರೋ ಮೆಸೇಜ್ ಏನಂದರೆ, ಇನ್ನು ಮುಂದೆ ನೀವು ನಿಮ್ಮ ಲೈಫಲ್ಲಿ ತುಂಬ ಸ್ಟ್ರಾಂಗ್ ಡಿಸಿಷನ್ ತೊಗೊಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರ ಮಾತಿಗೂ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ, ನಿಮ್ಮ ಮನಸ್ಸು ಮಾತ್ರ ಕೇಳಿ ಅಂತ ಹೇಳ್ತಾ ಇದೆ. ಮುಂದೆ ಹೋಗಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಆದರೆ ಕಿಂಗ್ ಆಫ್ ಸ್ವಾರ್ಡ್ಸ್ ಹೇಳೋದು ನೀವು ಎಷ್ಟು ಎಮೋಷ್ನಲ್ ಆಗಿ ಅಲ್ಲ, ಲಾಜಿಕ್ ಆಗಿ ಯೋಚನೆ ಮಾಡೋ ಸಮಯ ಬಂದಿದೆ ಅಂತ ಹೇಳ್ತಾ ಇದೆ. ಹಾಗಾಗಿ ಇಲ್ಲಿ ಕೆಲವರಿಗೆ ಸತ್ಯ ಗೊತ್ತಾಗೋದು, ಕೆಲವರಿಗೆ ಹೊಸ ಆರಂಭ, ಕೆಲವರಿಗೆ ಒಂದು ಕ್ಲಾರಿಟಿ ಸಿಗೋ ಅಂಥದ್ದು ಕಾಣಿಸ್ತಿದೆ. ನಿಮ್ಮ ಲೈಫಲ್ಲಿ ಯಾರೋ ಒಬ್ಬರು ಬಗ್ಗೆ ಡೌಟ್ ಇದ್ದರೆ ಆ ಡೌಟು ಕ್ಲಿಯರ್ ಆಗ್ಬೋದು ಅನ್ನೋದು ಕೂಡ ಇಲ್ಲಿ ಕಾಣ್ತಿದೆ. ಕೆಲವರಿಗೆ ಒಂದು ಮೆಸೇಜ್ ಅಥವಾ ಕಾಲ್ ಸಡನ್ ಆಗಿ ಬರೋಂಥ ಚಾನ್ಸಸ್ ತುಂಬ ಇಲ್ಲಿ ಕಾಣ್ತಾ ಇದೆ. ನಂತರ ಯಾರಾದರೂ ನಿಮ್ಮನ್ನು ಸೈಲೆಂಟಾಗಿ ವಾಚ್ ಮಾಡ್ತಾ ಇರ್ಬೋದು ಅನ್ನೋದು. ಯಾಕೆ ಅಂತ ಅಂದರೆ ನಿಮ್ಮಿಂದ ದೂರ ಆದಂಥ ವ್ಯಕ್ತಿಗಳು ನಿಮ್ಮ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನಿಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಈ ಥರ ಕದ್ದಿ ಮುಚ್ಚಿ ನೋಡೋ ಅಂಥದ್ದು ತುಂಬಾ ಇದೆ ಅಂತ ಹೇಳ್ಬೋದು. ನಂತರದಲ್ಲಿ ನೀವು ನಿಮಗೆ ಮನಸ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಓವರ್ ಥಿಂಕಿಂಗ್ ಕಡಿಮೆ ಮಾಡಿರಿ, ಸತ್ಯ ಏನೇ ಇರಲಿ ಅದನ್ನು ಅಕ್ಸೆಪ್ಟ್ ಮಾಡಿ ಮುಂದೆ ಹೋಗಿ. ಯೂನಿವರ್ಸ್ ನಿಮ್ಮನ್ನು ಇನ್ನೊಂದು ಸ್ಟ್ರಾಂಗ್ ಫೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದಕ್ಕಿಂತ ಬೇಕಾ. ಹಾಗಾಗಿ ನಿಮ್ಮ ಲೈಫಲ್ಲಿ ಮುಂದೆ ಎಲ್ಲನೂ ಒಳ್ಳೆಯದಾಗಿ ನಡೆಯುತ್ತೆ ಅನ್ನೋದು ಇಲ್ಲಿ ಕ್ಲಾರಿಟಿ ತಿಳಿಸ್ತಾ ಇದೆ. ನಂತರದಲ್ಲಿ ನೀವು ಯಾರ್ಯಾರೆಲ್ಲ 2ನೇ ಕಾರ್ಡನ್ನು ಚೂಸ್ ಮಾಡಿದ್ರಿ ಅವರ ರೀಡಿಂಗನ್ನು ನಾವು ನೋಡೋಣ. ಈ ಒಂದು 2ನೇ ಕಾರ್ಡು ಚೂಸ್ ಮಾಡಿದಂತಹ ವ್ಯಕ್ತಿಗಳು ಈ ಒಂದು ರೀಡಿಂಗನ್ನು ನೋಡಿ. ಈ ಮೇ ತಿಂಗಳು ಮುಗಿಯೋದ್ರೊಳಗೆ ನಿಮಗೆ ಏನನ್ನ ಯೂನಿವರ್ಸು ಮೆಸೇಜನ್ನು ಕೊಡ್ತಾ ಇದೆ ಅನ್ನೋದು ನೋಡೋಣ.
ಓಕೆ, ಇದು ಎರಡನೇ ಕಾರ್ಡನ್ನು ಯಾರ್ಯಾರು ಚೂಸ್ ಮಾಡಿದರೆ ಅವರ ರೀಡಿಂಗ್ ಇದಾಗಿರುತ್ತೆ. ಈ ಒಂದು ಕಾರ್ಡಲ್ಲಿ 8 ಆಫ್ ಸ್ವಾರ್ಡ್ಸ್, 8 ಆಫ್ ಪೆಂಟಿಕಲ್ಸ್, ದ ಮ್ಯೂಜಿಷಿಯನ್, ದ ಚಾರಿಯಟ್, 2 ಆಫ್ ಹ್ಯಾಂಡ್ಸ್ ಬಂದಿದೆ. ಇದು ಕ್ಲಾರಿಟಿಯನ್ನು ಕೊಡ್ತಾ ಇದೆ. ಏನು ಅಂತ ಅಂದರೆ ಇಲ್ಲಿ ನೀವು ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಅನ್ನೋದು ಹೇಳ್ತಾ ಇದೆ ಯೂನಿವರ್ಸ್. ಇಷ್ಟು ದಿನ ನೀವು ಯಾವುದೋ ಒಂದು ಸಿಚುವೇಶನಲ್ಲಿ ಸಿಲ್ಕೊಂಡಿದ್ರಿ, ಹಾಗೆ ಫೀಲ್ ಮಾಡಿರಬಹುದು ಅಂತ ಇಲ್ಲಿ 8 ಆಫ್ ಸ್ವಾರ್ಡ್ಸ್ ತೋರಿಸ್ತಾ ಇದೆ. ಇದು ತುಂಬಾ ಓವರ್ ಥಿಂಕಿಂಗ್ ಆಗ್ತಾ ಇರ್ಬೋದು. ನಂತರದಲ್ಲಿ ನಿಮಗೆ ಭಯ ಆಗೋವಂಥದ್ದು, ಇದು ನನಗಲ್ಲ ಅಂತ ಅನ್ನೋವಂಥದ್ದು, ಈ ಥರ ಮಾತುಗಳು ನಿಮ್ಮಲ್ಲಿ ಬರ್ತಾ ಇದೆ. ನಂತರದಲ್ಲಿ ನಿಮ್ಮಲ್ಲಿ ತುಂಬ ಟ್ಯಾಲೆಂಟ್ ಇದೆ, ನಿಮ್ಮ ಕೈಯಲ್ಲಿ ಪವರ್ ಇದೆ. ಆದರೆ ಮ್ಯೂಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ತುಂಬ ಸ್ಟ್ರಾಂಗ್ ಮ್ಯೂಜಿಷಿಯನ್ ಕಾರ್ಡು. ಹಾಗಾಗಿ ನೀವು ಮನಸ್ಸಿನಿಂದ ಏನಾದರೂ ನಿಜವಾಗಿಯೂ ಬಯಸಿದರೆ ಅದನ್ನು ಅಚೀವ್ ಮಾಡುವ ಶಕ್ತಿ ನಿಮಗೆ ಇದೆ ಅಂತ ಯೂನಿವರ್ಸ್ ಕಡೆಯಿಂದ ಒಂದು ಮೆಸೇಜ್ ಸಿಗ್ತಾ ಇದೆ. ನಂತರದಲ್ಲಿ ಕೆಲವರು ಕೆಲಸ, ಕೆರಿಯರ್, ಸ್ಟಡಿ ಅಥವಾ ತಮ್ಮ ಫ್ಯೂಚರ್ ಮೇಲೆ ತುಂಬ ಗಮನ ಕೊಡ್ತಾ ಇರೋದು ಕಾಣ್ತಾ ಇದೆ. ಇಲ್ಲಿ ನೀವು ಈ ಮಾಡ್ತಾ ಇರೋ ಹಾರ್ಡ್ ವರ್ಕಿಂದ ನನಗೆ ಏನಾದರೂ ಒಂದು ಒಳ್ಳೇದಾಗುತ್ತಾ ಅಂತಂದರೆ ಖಂಡಿತವಾಗ್ಲೂ ಮೇ ತಿಂಗಳು ಮುಗಿಯೋ ಮುಂಚೆ ನಿಮ್ಮ ಎಫರ್ಟ್ಗೆ ಒಂದು ಪಾಸಿಟಿವ್ ಸೈನ್ ಸಿಗೋ ಸಾಧ್ಯತೆ ಇದೆ ಅಂತ ಯೂನಿವರ್ಸಿಂದ ಒಂದು ಮೆಸೇಜ್ ಇದೆ ನಿಮಗೆ. ನಂತರದಲ್ಲಿ ಮುಂದೆ ಹೋಗೋ ಸಮಯ ಬಂದಿದೆ. ಇಷ್ಟು ದಿನ ಸ್ಟ್ರಕ್ ಆಗಿದ್ರಿದೆ. ಕೆಲವರಿಗೆ ಟ್ರಾವೆಲ್, ಹೊಸ ಅವಕಾಶ ಅಥವಾ ಲೈಫಲ್ಲಿ ಒಂದು ಪಾಸ್ಟ್ ಚೇಂಜ್ ಕೂಡ ಆಗ್ಬೋದು ಅನ್ನೋದು ಯೂನಿವರ್ಸಿಂದ ಬಂದಿದೆ. ನೀವು ಮುಂದೆ 2 ದಾರಿಗಳು ಇದೆ ಓಪನ್ ಆಗೋ ಅಂಥದ್ದು. ಒಂದು ದೊಡ್ಡ ಡಿಸಿಷನ್ ತೆಗೆದುಕೊಳ್ಳೋ ಸಮಯ ಬಂದಿದೆ. ಆದರೆ ಯೂನಿವರ್ಸ್ ಹೇಳ್ತಾ ಇರೋದು ಭಯದಿಂದ ಹಿಂದೆ ಸರಿಬೇಡಿ, ನಿಮ್ಮ ಫ್ಯೂಚರ್ ಕಡೆ ಧೈರ್ಯವಾಗಿ ಹೆಜ್ಜೆ ಹಾಕಿ, ಖಂಡಿತವಾಗ್ಲೂ ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ನಿಮ್ಮಲ್ಲಿ ಶಕ್ತಿ ಇದೆ, ಟ್ಯಾಲೆಂಟ್ ಇದೆ, ಮುಂದೆ ಹೋಗೋ ಅವಕಾಶ ಇದೆ. ಕೆಲವರು ನಿಮ್ಮ ಭಯವನ್ನು ಬಿಡಿ, ನಿಮ್ಮ ಮೇಲೆ ನಿಮ್ಮ ನಂಬಿಕೆಯನ್ನಿಟ್ಟರೆ ಮೇ ತಿಂಗಳು ಮುಗಿಯೋ ಮುಂಚೆ ಯೂನಿವರ್ಸ್ ನಿಮಗೆ ನೀವು ಯೋಚಿಸಿದ್ದಕ್ಕಿಂತ ಹೆಚ್ಚು ಸ್ಟ್ರಾಂಗ್ ಅನ್ನೋ ಮೆಸೇಜ್ ಕೊಡ್ತಾ ಇದೆ. ಇದಕ್ಕಿಂತ ಏನು ಬೇಕಲ್ವಾ? ಹಾಗಾಗಿ ಇದನ್ನು ನೀವು ಖಂಡಿತವಾಗ್ಲೂ ಮುಂದೆ ಹೋಗಿ, ನಿಮಗೆಲ್ಲ ಒಂದು ಶಕ್ತಿನೂ ಇದೆ, ಮುಂದೆ ಹೋದರೆ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಯೂನಿವರ್ಸಿಂದ ಮೆಸೇಜ್ ಸಿಕ್ಕಿದೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.